ಸಮಾಜಕ್ಕೆ ಅದರಿಂದ ಲಾಭನ ಅದರಿಂದ ಉಪಯೋಗ ಏನಾಗ್ತದೆ? ಸಮಾಜಕ್ಕೆ ಉಪಯೋಗ ಆಗಬೇಕು, ನಮ್ಮ ರಾಜ್ಯಕ್ಕೆ ಉಪಯೋಗ ಆಗಬೇಕು, ರಾಷ್ಟ್ರಕ್ಕೆ ಉಪಯೋಗ ಆಗಬೇಕು ಅಂಥ ವಿಚಾರಗಳಿದ್ದರೆ ಬರೀರಿ. ಅದನ್ನು ಬಿಟ್ಟು ಕ್ಷುಲ್ಲಕ ವಿಚಾರಗಳನ್ನೇ ಬರೆಯೋದು. ನಾನು ಒಂದು ಸಾರಿ ಟಿ ವಿನಲ್ಲಿ ನೋಡ್ತಾ ಇರ್ತೀನಿ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅದನ್ನು ತೋರಿಸೋದು ಯಾವುದೋ ಒಂದು ವಿಚಾರನ. ಅದರಿಂದ ಎಷ್ಟು ಸಮಾಜದ ಮೇಲೆ ಪರಿಣಾಮ ಬೀರ್ತದೆ ಇಲ್ಲ ಅಂತಕ್ಕಂಥದ್ದು, ಅಥವಾ ವ್ಯಕ್ತಿ ಮೇಲೆ ಅವ್ರ ಮೇಲೆ ಏನು ಪರಿಣಾಮ ಆಗ್ಬೋದು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಅದರಿಂದ ನೀವು ಇದೆಯಲ್ಲ, ಈ ಅಸಮಾನತೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ನಾವು ಸಮಾನತೆ ತರಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದನ್ನು ಮಾಡಬೇಕು. ಈಗ ನಾನು 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಅನೇಕ ವರ್ಷಗಳ ಕಾಲ ಅಧಿಕಾರದಲ್ಲಿದ್ದೀನಿ, ಅಧಿಕಾರದ ಪಾಲಿಟಿಕ್ಸ್ನಲ್ಲಿದ್ದೀನಿ. ಪ್ರಯತ್ನ ಮಾಡ್ತಕ್ಕಂಥದ್ದು ಅಸಮಾನತೆಯನ್ನು ಹೋಗಲಿಕ್ಕೆ ಈಗ ಗ್ಯಾರಂಟಿ ಯೋಜನೆಗಳನ್ನು ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಈಗ ನಮ್ಮ ಆರ್ಥಿಕ ತತ್ವಗಳಲ್ಲಿ 2 ಥರ ಇದ್ದಾವೆ. ಒಂದು ಶ್ರೀಮಂತರ ಪರವಾಗಿರ್ತಕ್ಕಂಥ ಆರ್ಥಿಕ ತತ್ವ, ಇನ್ನೊಂದು ಬಡವರ ಪರವಾಗಿರ್ತಕ್ಕಂಥ ಆರ್ಥಿಕ ತತ್ವ. ಬಡವರ ಪರವಾಗಿ ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯದ ಇದೆಯಲ್ಲ, ಅವರೇ ಜಾಸ್ತಿ ಇರೋದಲ್ಲ ಸಮಾಜದಲ್ಲಿ. ಇವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲದೆ ಹೋದರೆ ನೀವು ಎಷ್ಟೇ ಉತ್ಪಾದನೆ ಮಾಡಿದ್ರು ಕೂಡ ಕೊಂಡ್ಕೊಳ್ಳೋರು ಯಾರು? ಕೊಂಡ್ಕೊಳ್ಳೋರು ಬೇಕಲ್ಲ. ಅದಕ್ಕೋಸ್ಕರ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಿ ಬರಬೇಕು. ಅದಕ್ಕೆ ನಾವು ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಅಂತ ಕರಿತೀವಿ. ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಅಂತ ಕರಿತೀವಿ. ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ, ಎಕನಾಮಿಕ್ ಥಿಯರಿ ಅಂತ ಕರಿತೀವಿ. ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಶ್ರೀಮಂತರ ಪರವಾಗಿರ್ತಕ್ಕಂಥದ್ದು, ಸಮಾಜದ ಮೇಲಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಪರವಾಗಿರ್ತಕ್ಕಂಥದ್ದು. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ, ಎಕನಾಮಿಕ್ ಥಿಯರಿ ಕೆಳ ಸಮುದಾಯದ ಪರವಾಗಿರ್ತಕ್ಕಂಥದ್ದು. ಇವೆರಡು ಥಿಯರಿಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ ಕೂಡ ಗೊತ್ತಿರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ತಿಳ್ಕೋಬೇಕು, ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಅಂದ್ರೇನು, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಎಕನಾಮಿಕ್ ಥಿಯರಿ ಅಂತಂದ್ರೇನು. ಅದರಿಂದ ಸಮಾಜದಲ್ಲಿ ಬರೀ ಪ್ರೊಡ್ಯೂಸ್ ಮಾಡೋರು ಇದ್ದರೆ ಸಾಲದು, ಅದನ್ನು ಬೇಡಿಕೆ ಕೊಂಡ್ಕೊಳ್ಳೋರು ಕೂಡ ಇರಬೇಕಾಗ್ತದೆ. ಇಂಥ ಥಿಯರಿ ಮಾಡಿದಾಗ ಮಾತ್ರ ನಾವು ಮಾಡಲಿಕ್ಕೆ, ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಕೆಲಸವನ್ನು ಮಾಧ್ಯಮದವರು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಸಾಧ್ಯವಾದ ಮಟ್ಟಿಗೆ ನೀವು ಯಾರು, ಭಾಳ ಜನ ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಲವರು ಮಾಧ್ಯಮದಲ್ಲಿ ಎಲ್ಲ ಒಂದೇ ಥರ ಇದ್ದಾರೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಮಾಧ್ಯಮದಲ್ಲಿ ಎಲ್ಲ ಥರನೂ ಇದ್ದಾರೆ. ಅದರಿಂದ ಈ ಸಮಾಜವನ್ನು ಸುಧಾರಣೆ ಮಾಡದೆ ಹೋದರೆ, ಈಗ 850 ವರ್ಷ ಆಯ್ತಲ್ಲ, ಎಷ್ಟು ಸ್ವಾಮೀಜಿ ಬಸವಣ್ಣವರು 12ನೇ ಶತಮಾನ. ಈ 12ನೇ ಶತಮಾನದಿಂದ ಪ್ರಯತ್ನ ಮಾಡುತ್ತಲೇ ಇದ್ದೀವಿ. ಯಾಕೆ ಇನ್ನೂ ಹೋಗಿಲ್ಲ? ಯಾಕೆ ಬದಲಾವಣೆ ಆಗಿಲ್ಲ? ಈ ಬದಲಾವಣೆ ತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡದೆ ಹೋದರೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಪರಿಸ್ಥಿತಿಯನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದಂಥ ವ್ಯವಸ್ಥೆ ಇರ್ತದೆ. ಅದಕ್ಕೋಸ್ಕರ
ಮಾಧ್ಯಮದವರು ಪಾತ್ರ ಭಾಳ ದೊಡ್ಡದಿದೆ ಅಂತಕ್ಕಂಥ ಇವತ್ತಿಗೂ ಕೂಡ ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ನಾನು ನಂಬಿಕೆ ಇಟ್ಕೊಂಡಿದ್ದೀನಿ, ಮಾಧ್ಯಮದವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾನು 1 ರಿಂದ 1.5 ಗಂಟೆಗಳ ಕಾಲ ಪತ್ರಿಕೆ ಓದ್ತೀನಿ. ನಾನು ಇವತ್ತು ಓದ್ತೀನಿ. ಅದರಿಂದ ಜನ ಪತ್ರಿಕೆ ಓದಿ ಜಾಗೃತರಾಗಬೇಕಲ್ಲ. ಆ ಜಾಗೃತರಾಗೋದ್ರ ಬದಲು ನೀವು ಬರೆದದೇ ವೇದವಾಕ್ಯ ಅಂತ ತಿಳ್ಕೊಂಡು ಮಾಡೋಕ್ಕಾಗಲ್ಲ. ಅದೇ ಎಲ್ಲರೂ ಅಲ್ಲ, ಕೆಲವರು ಇದನ್ನು ನೀವು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ನನಗಿದೆ, ವಿಶ್ವಾಸ ಇದೆ. ಮತ್ತು ಇದನ್ನು ಹೇಳಿದ್ದೀರಲ್ಲ, ನಿಮ್ಮ ಎಂಥದ್ದು ಬಸ್ಸು ಪಾಸು ಅದ್ರ ಬಗ್ಗೆ ಕೆಲವು ನಿಯಮಗಳಲ್ಲಿ ಕೇಳ್ರಯ್ಯ, ನಾನೇ ಮಾಡಿದ್ದು ನನಗೆ ಮಾಡೋಕ್ಕೆ ಬರಲ್ವಾ? ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ನಾನು. ಇನ್ನು ಮಾಡೋಕ್ಕೆ ಈಗ ಶಿವಾನಂದ ತಗಡೂರು ನನಗೆ ಅದಕ್ಕೋಸ್ಕರನೇ ಕರೆಯೋದು. ಶಿವಾನಂದ ತಗಡೂರು ಈ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಪತ್ರಕರ್ತರಿದ್ದಾರಲ್ಲ, ಅವ್ರಿಗೆಲ್ಲ ಬಸ್ ಪಾಸ್, ಫ್ರೀ ಬಸ್ ಪಾಸ್ ಕೊಡಬೇಕು ಅಂತ ಹೇಳಿ. ಆಮೇಲೆ ಆರೋಗ್ಯ, ಆ ನಿಯಮಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದೀನಿ. ನಿವಾರಣೆ ಮಾಡಿಕೊಳ್ಳೋಣ. ಉದ್ದೇಶ ಸಫಲ ಆಗಬೇಕಲ್ಲ, ಆ ಉದ್ದೇಶ ಸಫಲ ಆಗ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನೀವು ಜನಪರವಾಗಿರಿ, ಸಮಾಜದ ಪರವಾಗಿರಿ ಅಷ್ಟೇ. ಯಾರು ಅಶಕ್ತರಿದ್ದಾರೆ, ಯಾರಿಗೆ ಧ್ವನಿ ಇಲ್ಲ, ಅವ್ರ ಪರ ಇರಿ. ಅಲ್ಲ, ಇರ್ತೀರಿ ಅಲ್ವಾ? ಓಕೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ.